ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಶ್ರಾವಣ ಮಾಸದ 4ನೇ ವಾರ ಮಂಗಳಗೌರಿ ಇತ್ತು. ಮಂಗಳಗೌರಿ ಇವತ್ತಿನ ದಿನ ಮಂಗಳವಾರ ದಿನ ಇದು. ಇವತ್ತು ನಮ್ಮ ಮಳೆ ತುಂಬಾ ಇದೆ. ಮನೆ ಹತ್ರ ಎಲ್ಲ ಊರಲ್ಲೂ ಮಳೆನೇ ಸ್ಟಾರ್ಟ್. ಅದರಲ್ಲೂ ಮತ್ತೆ ಬಾಗಿಲು ಪೂಜೆ ಮಾಡ್ಕೊಳ್ಳೇಬೇಕಲ್ವ. ಹಂಗಾಗಿ ಹೊಸಲು ಪೂಜೆ ಮಾಡಿಕೊಂಡು ಮತ್ತು ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿಕೊಂಡು ಬಂದು ಅಡುಗೆ ಮನೆಯಲ್ಲೇ ನಾನು ರಾತ್ರಿಯೇ ಎಲ್ಲ ಪಾತ್ರೆ ತೊಳೆದಿಟ್ಟು ನೀಟಾಗಿ ಗ್ಯಾಸ್ ಎಲ್ಲ ಒರೆಸಿಟ್ಟಿಟ್ಕೊಂಡಿರ್ತೀನಿ. ಯಾಕಂದರೆ ಪೂಜೆ ಪುನಸ್ಕಾರ ಮಾಡುವಾಗ ನಾವು ರಾತ್ರಿ ಎಲ್ಲ ಮಾಡಿಕೊಂಡ್ರೆ ಅದು ಬೇಗ ಕೆಲಸ ಆಗೋದು. ನಂದು 4:45 ಎದ್ದು 4:15 4:45 ಆಗಿತ್ತು ನಾನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ. ಮನೆಯಲ್ಲೇ ಇದ್ದರೆ ಒಂದು ಲೆಕ್ಕ, ಆದರೆ ಸ್ಕೂಲು ಮನೆಯಿಂದ ಮುಗಿಸ್ಕೊಂಡು ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ವಿ, ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ ಅನ್ನೋ ಮಹಿಳೆಯರಿಗಂತೂ ತುಂಬಾ ಕಷ್ಟ ಆಗುತ್ತೆ. ನಾನು ಮನೆಯದೆಲ್ಲ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮತ್ತು ನಾನು ಹೋಗ್ಬೇಕು ಸ್ಕೂಲಿಗೆ. ಹಂಗಾಗಿ ಬೇಗನೆ ಎದ್ರೇ ಎಲ್ಲ ಕೆಲಸ ಆಗೋದು. ಅಲ್ಲಿ ಹೊರಗೆ ಹೊಸಲು ಪೂಜೆ ಮಾಡ್ಕೊಂಬಂದಮೇಲೆ ಮತ್ತು ದೇವ್ರ ಹತ್ರನೂ ಹೊಸಲು ಪೂಜೆ ಮಾಡ್ತಾಯಿದ್ದೆ. ಅಲ್ಲೆಲ್ಲ ಒರೆಸಿ ಹೊಸಲು ಪೂಜೆ ಮಾಡ್ತಾಯಿದ್ದೆ. ಮಂಗಳಗೌರಿ ಪೂಜೆ ಮಾಡೋದ್ರಿಂದ ನಮ್ಮ ಗಂಡನ ಆಯಸ್ಸು ಬೆಳೆಯುತ್ತೆ. ಮತ್ತು ಮಕ್ಕಳಲ್ಲಿ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಅವರು ಸಹ ಮುಂದೆ ಮದುವೆ ಆಗಿ ಹೋಗ್ಬೇಕಾದ್ರೆ ಅವ್ರನ್ನೂ ಸಹ ಕಾಯ್ತಾಳೆ ಅಮ್ಮ ಅನ್ನೋದು. ಯಾಜಿನಿಯರು, ಸುವಾಸಿನಿಯರು, ಕುಟುಂಬದವ್ರನ್ನೆಲ್ಲರನ್ನೂ ಕಾಯ್ತಾಳೆ ಮಂಗಳಗೌರಿ ಅನ್ನೋದು ಈ ವ್ರತದ ಮಹಿಮೆ. ಮಂಗಳಗೌರಿ ವ್ರತ ಮಾಡೋರು ವ್ರತದ ಬುಕ್ಕನ್ನು ಓದಬೇಕು ಮತ್ತು ಕಾಡಿಗೆಯನ್ನು ಸಂಗ್ರಹಣೆ ಮಾಡಿ ಅಮ್ಮಗಿಡಬೇಕು. ಮತ್ತು ಕೊನೆ ವಾರದಿಂದ ಹೋಳಿಗೆ ಇಟ್ಟು ಕಳಿಸ್ಕೊಂಡು ಮತ್ತು ಹೋಳಿಗೆ ಮಾಡೋಣ ಅಂತ ಎಲ್ಲ ಸಿದ್ಧತೆ ಮಾಡ್ಕೊತಿದ್ದೆ. ಅಮ್ಮಗೆ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ಎಲ್ಲನೂ ದೀಪ ಎಲ್ಲ ಹಚ್ಚಿ, ಅಮ್ಮನಿಗೆ ತುಪ್ಪದ 16 ದೀಪಗಳನ್ನ ಹಚ್ಚಬೇಕು. 5 ಥರದ ಫಲಗಳು 5 ಥರದ ಹೂವಿಟ್ಟರೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಂಗಾಗಿ ನಮಗೆ ಇಲ್ಲಿ ಏನು ಸಿಗುತ್ತೋ ಅದನ್ನೇ ಸಹ ನಾನು ಎಲ್ಲ ಇಟ್ಟಿದ್ದೀನಿ. ನಮ್ಮ ಮನೆ ಮಂಗಳಗೌರಿ ಹೇಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ವಾ. ಅಮ್ಮ ನಮಗೆ ಯಾವಾಗಲೂ ಚೆನ್ನಾಗಿ ಕಾಯ್ತಾ ಇದ್ದಾಳೆ. ನಮ್ಮ ಸಮೃದ್ಧಿ ಎಲ್ಲನೂ ಆಗಲಿ, ನಿಮಗೂ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ. ತುಂಬ ಸುವಾಸನೆ ಪರಿಮಳವಾಗಿತ್ತು. ಮನೆ ತುಂಬ ಧೂಪ ತೋರಿಸಿದ್ರೆ ಒಂಥರ ಏನೋ ಖುಷಿ, ಒಂಥರ ಸಂತೋಷ. ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರೇ ಒಂಥರ ಏನೋ ನೆಮ್ಮದಿ. ನನಗೆ ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ತುಂಬಾ ಇಷ್ಟ. ಅದೆಂಥದೇ ವ್ರತ ಆಗಿರಲಿ, ಎಂಥದೇ ಪೂಜೆ ಆಗಿರಲಿ ಮಾಡಿಬಿಡ್ತೀನಿ. ತುಂಬ ಖುಷಿ. ನನಗೆ ಪೂಜೆ ಮಾಡೋದಂದ್ರದೇ ಒಂಥರ ಖುಷಿ. ಅದು ನನ್ನಮ್ಮ ನನಗೆ ಅದಕ್ಕೆ ಯಾವಾಗಲೂ ಕಾಯ್ತಾ ಇದ್ದಾಳೆ ಮನೇನ. ನಮ್ಮನ್ನು ಕಾಯೋ ಜೊತೆಗೆ ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿ ಕಾಯಲಿ. ಆಮೇಲೆ ಆರತಿ ಮಾಡಿ ಮತ್ತು ಧೂಪ ದೀಪ ನೈವೇದ್ಯವನ್ನು ಮತ್ತು ಅಮ್ಮಗೆಲ್ಲ ತೋರಿಸಿ ಅಷ್ಟೊತ್ತೊಳಗೆ ಅಮ್ಮ ಬಂದರು. ಮತ್ತು ಅಮ್ಮ ಬಂದಂಗೆ ಯಾರೂ ಬರೋಕ್ಕಾಗೋದಿಲ್ಲ. ಯಾಕಂದರೆ ತನ್ನ ಮಗಳಿಗೆ ಏನೇ ಆದ್ರೂ ಸಹಾಯ ಮಾಡೋಕ್ಕೆ ಅಮ್ಮ ಇರಲೇಬೇಕು. ಅದಕ್ಕೆ ಪೂಜೆಗೆ ಅಷ್ಟೊಳಗೆ ಫಸ್ಟ್ನೇ ಉಡಿನೇ ಅಮ್ಮಗೆ ನಾನು ಯಾವಾಗಲೂ ಕೊಡ್ತೀನಿ. ಬಂದಾದಮೇಲೆ ಅವರಿಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಕಂಕಣ ಕಟ್ಟಿ ಅದಾದಮೇಲೆ ಉಡಿ ಎಲ್ಲ ತುಂಬಿ ಆಮೇಲೆ ಉಡಿ ತುಂಬಿದಾದಮೇಲೆ ಮತ್ತೆ ಆರತಿ ಎಲ್ಲ ಬೆಳಗ್ತೀನಿ ಅಮ್ಮಗೆ. ಆಮೇಲೆ ಬಂದ ತಕ್ಷಣ ಸುಮ್ಮನೆ ಇರೋದೇ ಇಲ್ಲ ನಮ್ಮಮ್ಮ. ನನಗೆ ಕಷ್ಟ ಆಗುತ್ತೆ, ಮತ್ತು ನಾನು ಹೋಗ್ಬೇಕಲ್ಲ ಅಂದು ಎಲ್ಲ ಪಾಪ ತಾನೇ ಬಂದು ಅಡುಗೆ ಎಲ್ಲ ಅರ್ಧಂಬರ್ಧ ಮಾಡಿರ್ತೀನಿ. ನಾನು ದೇವರಿಗೆ ಅಷ್ಟೇ ರೆಡಿ ಮಾಡ್ಕೊಂಡಿರ್ತೀನಿ. ಮತ್ತು ಎಲ್ಲನೂ ಸಹ ನನಗೆ ಜೋಡಿಸಿ ಸಹಾಯ ಮಾಡಿಕೊಡ್ತಾರೆ. ಪಾಪ ಬೆಳಗ್ಗೆಯಿಂದ ಇಲ್ಲೇ ಮತ್ತು ಬಾಕ್ಲು ಹಾಕ್ಬಾರ್ದು, ದೀಪನ ಕಾಯಬೇಕಲ್ವ. ಹಂಗಾಗಿ ಅಮ್ಮ ದೀಪನ ಕಾಯ್ತಾ ಇರ್ತಾರೆ ನಾನು ಬರೋವರೆಗೂ. ನಮ್ಮಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆಮೇಲೆ ಮತ್ತೆ ಹುಡಿ ಎಲ್ಲ ತುಂಬಿಸ್ಕೊಂಡು ಆಮೇಲೆ ಮತ್ತು ಮುತ್ತೈದೆಯರಿಗೆ ಒಂದು 5 ಜನ ಕರೆದು ಉಡಿ ಕೊಟ್ಟು, ಮತ್ತು ಮನೆಗಿರೋ ಹೆಣ್ಮಕ್ಳಿದ್ರು ಅವರಿಗೂ ಉಡಿ ಕೊಡಬೇಕು. ಈ ದಿನ ಹಿಂಗಿತ್ತು. ನಮ್ಮಮ್ಮನ ಆಶೀರ್ವಾದ ತಗೊಂಡು ಸ್ಕೂಲಿಗೆ ಜಾಯ್ನ್ ಆದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.